ದೇವರ ನಾಮಕ್ಕೆ ಸ್ತೋತ್ರ. ದೇವರೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತ ನಿಮ್ಮ ಜೀವನದಾಗ ಲೋಕದ ಆಸೆ ನಿಮ್ಮ ಶರೀರಲಿಂತ, ನಿಮ್ಮ ಆತ್ಮಲಿಂತ, ನಿಮ್ಮ ಪ್ರಾಣಲಿಂತ ಹೊರಗಡೆ ಹೋಗಕತ್ತದ. ಮತ್ತು ನಿಮಗೆ ದೇವರ ಮೇಲೆ ಒಂದು ಮನಸ್ಸು ಬರಕತ್ತದ. ಆಮೇಲೆ ವಾಕ್ಯ ಹುಡುಕಾಕ ಮನಸ್ಸು ಬರಕತ್ತದ, ಪ್ರಾರ್ಥನಾ ಮಾಡಕ ಮನಸ್ಸು ಬರಕತ್ತದ, ಉಪವಾಸ ಮಾಡಕ ಮನಸ್ಸು ಬರಕತ್ತದ. ಲೋಕದ ಆಸೆ ನಿಮ್ಮ ಜೀವನದಾಗ್ಲಿಂತ ಹೊರಗಾಗ್ಲಕತ್ತದ. ನಿಮ್ಮ ಜೀವನದಾಗ್ಲಿಂತ, ನಿಮ್ಮ ಮನೆಗ್ಲಿಂತ, ನಿನ್ನ ಕುಟುಂಬದಿಂದ ಲೋಕದ ಆಸೆ ಗಾಯಪಾಕತ್ತದ. ನಿನ್ನ ಹೆಂಡತಿ ಮೇಲೆ ಒಂದು ಆಸೆ, ಗಂಡನ ಮೇಲೆ ಒಂದು ಆಸೆ, ಬೇರೆ ಬೇರೆ ಆಸೆ. ಹೆಂಡತಿಗೆ ಒಂದು ಆಸೆ ಇರ್ತದೆ ಅಂದರೆ ಗಂಡನಿಗೆ ಒಂದು ಆಸೆ ಇರ್ತದೆ, ಮಕ್ಕಳಿಗೆ ಒಂದು ಆಸೆ ಇರ್ತದೆ. ಈ ಆಸೆ ದೇವರು ಲೋಕದ ಆಸೆ ನಿಮ್ಮ ಜೀವನದಾಗ ಇರೋದ್ರಿಂದ ದೇವರು ಸ್ವಯಂ ತೆಗಿಲಿಕತ್ತಾನ. ಆಮೇನ್. ಪೂರ ಪೂರ ಕಥ ಮಾಡಕತ್ತಾನ, ಇಲ್ಲದಂಗೆ ಮಾಡಕತ್ತ. ಒಟ್ಟ ನಿಮಗ ಆಸೆ ಮನಸ್ಸು ವಾಕ್ಯದ ಮೇಲೆ ಬರಕತ್ತದ. ಮನಸ್ಸು ನಿಮಗ ದೇವರ ಕಡೆಗೆ ಬರಕತ್ತದ. ಮನಸ್ಸು ಪ್ರಾರ್ಥನಾ ಮಾಡಕ ಮನಸ್ಸು ಬರಕತ್ತದ. ವಾಕ್ಯ ಓದಕ ಮನಸ್ಸು ಬರಕತ್ತದ. ಉಪವಾಸದಿಂದ ಇದ್ದು ದೇವರಿಗೆ ಹುಡುಕಬೇಕಂತ ಒಂದು ಮನಸ್ಸು ಬರಕತ್ತದ. ಇದು ವಾಕ್ಯ ದೇವರು ನಿಮಗ ಕೊಟ್ಟಾನ. ಓ ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಿಮ್ಮ ಮನಸ್ಸು ಹೆಂಗಾಕತ್ತದಂದ್ರೆ ನಿಮ್ಮ ಮನಸ್ಸು ಆಟೋಮೆಟಿಕ್ ದೇವರ ಕಡೆಗೆ ತಿರುಗಲಾಕತ್ತದ. ದೇವರಿಗೆ ಸ್ತೋತ್ರ. ದೇವರ ಹುಡುಕ್ಯಾನ ನಿಮಗ. ಅವ್ರ ದೇವರ ಹುಡುಕ್ಯಾನಂದ ಮೇಗ ದೇವರೇ ನಿಮಗ ಒಂದು ಮನಸ್ಸಲ್ಲಿ ಶಾಂತಿ, ಮನಸ್ಸಲ್ಲಿ ಸಮಾಧಾನ, ಮನಸ್ಸಲ್ಲಿ ಆನಂದ, ಮನಸ್ಸಲ್ಲಿ ಉಲ್ಲಾಸ ಈ ವಾಕ್ಯದಲ್ಲಿಂದ ಬರಕತ್ತದ. ನೀವು ಲೋಕದಾಗ ತಿರುಗಿ ಸಾಕಾಗ್ಯದ, ಲೋಕದಾಗ ಹುಡುಕಿ ಸಾಕಾಗ್ಯದ. ಲೋಕದಲ್ಲಿಂತ ಪಡ್ಕೊ, ಇದ್ರಲಿಂತ ಜಯ ಹೊಂದ್ಕೊಂತೀವಿ, ಇದ್ರಲಿಂತ ಗೆಲುವು ಸಿಗ್ತದ, ನಮ್ಮ ಫ್ರೆಂಡ್ಲಿಂತ ಜಯ ಸಿಗ್ತದ, ನಮ್ಮ ಕುಟುಂಬದಲ್ಲಿಂತ, ನಮ್ಮ ಬೀಗರ ಸಂಬಂಧಿಕದಲ್ಲಿಂತ ಒಂದು 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 ಆಸೆ, ಒಂದು ಗೆಲುವು ಸಿಗ್ತದ ಅಂತಂದ್ರೆ ಅದು ಅಲ್ಲ. ಅದ್ರಲಿಂತ ಇಲ್ಲ, ದೇವರ್ಲಿಂತ ಗೆಲುವು ಸಿಗಕತ್ತದ. ಮೊದಲು ಲೋಕದ ಆಸೆ ಬಿಡಿಸಿ ನಿಮ್ಗೊಂದು ಜಯದ ಬಾಕಲು ತೆರೆಯಕತ್ತಾನ. ಆಮೇನ್. ಹಲ್ಲೆಲೂಯಾ. ಗೆಲುವು. ಹಲ್ಲೆಲೂಯಾ. ಎಲಿಯದಿದ್ದದ್ದು ಚಾದರ ಎಲಿಷನ ಮೇಲೆ ಗೆಲುವಿನ ಸಲಗಾಗಿ ಬಂತು. ಏನೋ ಎಲಿಷಾ ಆಸೆ ಇಟ್ಕೊಂಡಿದ್ದ, ಈ ಚಾದರ್ ನನಗೆ ಬೇಕು ಅಂತ. ದೇವರು ಕೊಟ್ಟ. ಎಲಿಯನ ಮೇಲೆ ಇದ್ದದ್ದು ಚಾದರ್ ಎಲಿಷನಿಗೆ ಬಂತು. ಆ ವರ ದೇವರು ಆ ಎಲಿಷನಿಗೆ ಕೊಟ್ಟ. ನಿಮಗ್ ಬಿ ಒಂದು ಆಸೆ ಇವತ್ತಾದಂದ್ರೆ ದೇವರಿಗೆ ಸ್ತೋತ್ರ. ಅದ್ರ ಲೋಕದ ಆಸೆ ಬೇಡ, ಕರ್ತನ ಮೇಲೆ ಆಸೆ ಆದಂದ್ರೆ ಆ ಚಾದರ್ ನಿಮ್ಮ ಮೇಲೆ ಇಳಿತದ, ಆ ಅಭಿಷೇಕ ನಿಮ್ಮ ಮೇಲೆ ಇಳಿತದ, ಆ ಸಾಮರ್ಥ್ಯ ನಿಮ್ಮ ಮೇಲೆ ಇಳಿತದ, ಆ ಬಲ ನಿಮಗೆ ಇಳಿತದ. ಕರ್ತನ ದೂತರು ನಿಮ್ಮೊಟ್ಟಿಗೆ ಇರ್ತಾರ. ದೇವರಿಗೆ ಸ್ತೋತ್ರ. ದಾರಿ ಸಾಪಾಕದ. ಯಾವ ವಾಕ್ಯ ರೀ ಪಾಟ್ರೆ? ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದೋಣ. ವಾ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನೀವು ಹುಡುಕೋರ, ಆ ಮನಸ್ಸು ಬಂತು. ನೀವ್ ಹೆಂಗ್ ಹುಡುಕ್ತಾರಂದ್ರೆ ಉಪವಾಸದಿಂದ ಹುಡುಕ್ತಾರೆ. ನೀವ್ ಹೆಂಗ್ ಹುಡುಕ್ತಾರಂದ್ರೆ ಆತ್ಮಲಿಂದ ತುಂಬ ಹುಡುಕ್ತಾರೆ. ನೀವ್ ಹೆಂಗ್ ಹುಡುಕ್ತಾರಂದ್ರೆ ದೇವರಿಗೆ ಸ್ತೋತ್ರ ಎಲ್ಲ ಲೋಕದ ಆಸೆ ಬಿಟ್ಟು ಹುಡುಕ್ತಾರೆ. ನೀವು ಹುಡುಕೋರಾಗ್ಲಕತ್ರಿ, ನಿಮಗೆ ಗೊತ್ತಾಗಬಹುದು. ಇದು ನಿಮ್ಮಲ್ಲಿ ಬದಲಾವಣೆ ಬರಕತ್ತದ, ನಿಮಗೆ ಗೊತ್ತಾಗಬಹುದು. ಇದೇನಪ್ಪ? ದೇವರ ಗಾಡ್ ಗಿಫ್ಟ್, ಪರಮಾತ್ಮನ ಗಿಫ್ಟ್, ವರ 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 ಇಳ್ಯಾಕತ್ತದ. ನಿಮಗೆ ವರದಾನಲಿಂತ ತುಂಬಿಸಕತ್ತಾನ. ದೇಶ ಸಲಗಾಗಿ ಪ್ರಾರ್ಥನಾ, ಕುಟುಂಬ ಸಲಗಾಗಿ ಪ್ರಾರ್ಥನಾ, ಬಂಧು ಬಳ ಸಲಗಾಗಿ ಪ್ರಾರ್ಥನಾ, ಶಾಂತಿಲಿಂತ ಕೊಡಕತ್ತಾನ, ಸಮಾಧಾನಲಿಂತ ಕೊಡಕತ್ತಾನ. ನಿಮ್ಗೆ ತಿಳ್ಕೊಕೆ ಆಗೋದು. ಇದು ವರ ದೇವರು ನಿಮಗೆ ಹುಡುಕ್ಯಾನಲ್ಲ, ಆ ವರ ಸುರ್ಸಕತ್ತಾನ. ನಿಮ್ ಮನೆ ಕುಂತಲ್ಲೇ ಬರಕತ್ತದ. ನಿಮ್ ಸಭೆಗೆ ಹೋಗ್ರಿ, ನೀವು ಚರ್ಚಿಗೆ ಹೋಗ್ರಿ, ಅಲ್ಲಿ ಇವತ್ತು ಈ ಭಾನುವಾರ ನಿಮ್ ಜೀವನದ ಕಾರ್ಯ ಆಗ್ತದ. ಇವತ್ತು ನೀವು ಯಾವ ಚರ್ಚಿಗೆ ಇರ್ಬೋದು, ನೀವು ಯಾವ ಚರ್ಚಿನಾಗ ನೀವು ಆ ಪಾಸ್ಟರ್ ಬಳಿ, ಈ ಪಾಸ್ಟರ್ ಬಳಿ ಎಲ್ಲೇನೋ ಹೋಗ್ರಿ, ಅಲ್ಲಿ ದೇವ್ರ ನಿಮ್ಮೊಟ್ಟಿಗೆ ಮಾತಾಡ್ತಾನ. ಈ ಭಾನುವಾರ ನಿಮಗಾಗಿ ಒಂದು ಗುಡ್ ನ್ಯೂಸ್ ಆದ. ಈ ಲೋಕದ ಆಸೆ ಬಿಡುಗಡೆ ಆಗ್ತದ, ಪರಲೋಕದ ಆಸೆ ನಿಮ್ಮ ಜೀವನದಾಗ ಬರಕತ್ತದ. ಆ ಪರಲೋಕದ ಆಸೆ ಏನಪ್ಪ ಅಂತಂದ್ರೆ ನಿನ್ನ ಮುಖಾಂತರ ದೇವರ ಒಂದು ಕಾರ್ಯ ಮಾಡಕತ್ತಾನ. ನಿನ್ನ ಮುಖಾಂತರ ಒಂದು ನಮ್ಮ ದೇಶದಲ್ಲಿ ಒಂದು ಪ್ರಾರ್ಥನೆಗೆ ಎಬ್ಬಿಸಕತ್ತಾನ. ನಿನ್ನ ಮುಖಾಂತರ ಒಂದು ಕಾರ್ಯ ಆಗ ಸಲಗಾಗಿ ಲೋಕದ ಆಸೆ ಬಿಡಿಸಿ ಪರಲೋಕದ ಆಸೆ ದೇವರು ಕೊಡಕತ್ತಾನ, ಆನಂದ ಕೊಡಕತ್ತಾನ. ಕರ್ತನ ಆತ್ಮ ನಿನ್ನೊಟ್ಟಿಗೆ ಮಾತಾಡ್ತಾನ. ಖುದ್ದು ರಾತ್ರಿ ದರ್ಶನ ಕೊಡ್ತಾನ, ಖುದ್ದು ರಾತ್ರಿ ಕನಸಲ್ಲಿ ಬಂದು ಮಾತಾಡ್ತಾನ, ಖುದ್ದು ರಾತ್ರಿಯಲ್ಲಿ ಪ್ರಾರ್ಥನೆಗೆ ಎಬ್ಬಿಸ್ತಾನ. ದೇವ್ರು ಹೇಳ್ತಾನ, ಮಗಳೇ ಎದ್ದಳು, ಮಗನೇ ಎದ್ದಳು, ಆಯ್ತು ಲೋಕದಾಸೆ ಬಿಡು, ಮಗನೇ ಎದ್ದಳು, ಮಗನೇ. ಕರ್ತನ ಕೈ ಹಿಡ್ತಾನೆ. ಹೆಂಗ್ ಪೇತ್ರನ ಕೈ ಹಿಡ್ದ, ಪೇತ್ರ ಅಂಜುತ್ತಾ ಇದ್ದ, ನೀರಾಗ ನಡಿತಾ ಅಂಜುತ್ತಾ ಇದ್ದ, ಭಯಪಟ್ಟ, ಮುಣುಕ್ತಾ ಇದ್ದ. ದೇವ್ರ ಕೈ ಹಿಡ್ದ, ಎದ್ದೇಳೋ, ಹಲ್ಲೆಲೂಯಾ, ಅಂಜಬೇಡ, ಎದ್ದೇಳೋ. ಇವತ್ತ ನಿನ್ನ ಕೈ ಹಿಡಿಯಕತ್ತಾನ ಲೋಕದಾಸೆ ಬಿಡ್ಸಕ. ಇವತ್ತ ನಿನ್ನ ಕೈ ಹಿಡಿಯಕತ್ತಾನ. ಎದ್ದೇಳ ಮಗನೇ, ನೀನೇನು ಸೋತಿಲ್ಲ, ನೀ ಜಯ ಹೊಂದ್ಕೊಂಡಿದ್ದೆ, ನೀ ಸೋತಿಲ್ಲ. ಸೋಲು ಅಂತ ನೊಂದ್ಕೋಬೇಡ.
ಗೆಲುವು ಸಿಕ್ಕದಂತ ಆನಂದ ಪಡು. ಅಲ್ಲೆಲ್ಲ ಎಬ್ಬಿಸಾಗ, ಇವತ್ತು ರಾತ್ರಿಗೆ ಎಬ್ಬಿಸ್ತಾನೆ ನಿನಗೆ, ನಾಳೆ ಶನಿವಾರ ಎಬ್ಬಿಸ್ತಾನ, ನಾಡ್ದ ಭಾನುವಾರ ಎಬ್ಬಿಸ್ತಾನೆ ನಿನಗ. ಎಬ್ಬಸಕ್ಕಾಗಿ ಕರ್ತನು ನಿನ್ನ ಸಲಗಾಗಿ ಇಳಿದು ಬಂದನು. ಐಗುಪ್ತ ದೇಶದವರ ಸಲಗಾಗಿ ಹೆಂಗ್ ಇಳಿದು ಬಂದ, ಬಿಡ್ಸಕ್ಕಾಗಿ, ಇಸ್ರಾಯೇಲ್ ಜನರಿಗೆ ಬಿಡ್ಸಕ್ಕಾಗಿ, ಐಗುಪ್ತ ದೇಶದಿಂದ ಬಿಡ್ಸಕ್ಕಾಗಿ ಹೆಂಗ್ ಇಳಿದು ಬಂದ, ದೇವರು ಇವತ್ತ ರಾತ್ರಿಗೆ ನಿಮ್ಮ ಜೀವನದಾಗ ಇಳಿದು ಬರಕತ್ತಾನ. ಈ ಶುಕ್ರವಾರ ನಿಮಗಾಗಿ ಇಳಿದು ಬರಕತ್ತಾನ, ಶನಿವಾರ ನಿಮ್ ಸಲಗಾಗಿ ಇಳಿದು ಬರಕತ್ತಾನ, ಭಾನುವಾರ ನಿಮ್ ಸಲಗಾಗಿ ಇಳಿದು ಬರಕತ್ತಾನ, ಭಾನುವಾರ ಸಭೆದಾಗ, ಚರ್ಚಿನಾಗ, ಪ್ರಾರ್ಥನಾದಾಗ, ಮಂದಿರದಾಗ ನಿಮ್ ಸಲಗಾಗಿ ಇಳಿದು ಬರಕತ್ತಾನ. ಇಳಿದು ಬಂದ ತಯಾರಾಗ್ರಿ ದೇಶ ಸಲಗಾಗಿ, ಪ್ರಾರ್ಥನೆಕ್ಕಾಗಿ. ದೇವರು ನಿನಗೆ ಕರೆಯಕತ್ತಾನ, ಹೆಸರಿಡ್ದು ಕರೀತಾನ, ನಿನ್ ಜೀವನದಾಗ ಹೆಸರಿಡ್ದು ಕರೀತಾನ, ಹೆಸರಿಡ್ದು ಕರೀತಾನ. ಇದು ನನಗೇನ, ನಿನಗೆ ಕರ್ತನೆ ನಿನ್ನೊಟ್ಟಿಗೆ ಮಾತಾಡ್ತಾನೆ. ಕಿವ್ಯಾಗ ಶಬ್ದ ಬರ್ತದ, ಯೆಹೋವನ ಶಬ್ದ ಡೈರೆಕ್ಟ್ ನಿನ್ನ ಕಿವ್ಯಾಗ ಬರ್ತದ, ಕರ್ತನ ಶಬ್ದ ನಿನ್ನ ಕಿವ್ಯಾಗ ಬರ್ತದ. ಆತ್ಮದಾಗ ದೇವ್ರು ಮಾತಾಡ್ತಾನೆ, ಎದರ ಬಿದ್ರ ಮಾತಾಡ್ತಾನ, ದರ್ಶನ ಕೊಡ್ತಾನ. ದರ್ಶನ ಇಷ್ಟು ದಿವಸ ಬಂದಾಗಿದ್ವ, ದರ್ಶನಗಳು ಬೀಳ್ತಾವ. ದೇಶ ಸಲಗಾಗಿ ಕ್ಲಿಯರ್ ಕಣ್ಣು ತೆರೆದು ದರ್ಶನ ನೋಡ್ತೀವಿ. ಕೆಲ್ಸಕ್ಕೆ ಹೋಗ್ತಾ ಟೈಮಿಗೆ, ದಾರಿಗೆ ನಡೀತಾ ಟೈಮಿಗೆ, ಗಾಡಿ ನಡ್ಸೋ ಟೈಮಿಗೆ, ಇನ್ನೊಬ್ರು ಗೊತ್ತಿ ಮಾತಾಡೋ ಟೈಮಿಗೆ ನೀನು ಕ್ಲಿಯರ್ ಕಣ್ಣು ತೆರೆದು ದರ್ಶನ ನೋಡ್ತಿದಿ. ದೇವದೂತರು ನಿನ್ನ ಹಿಂದ ಮುಂದ ಬಿಂಬಲವಾಗಿರೋ ದರ್ಶನ ನೋಡ್ತಿದಿ. ದೇಶ ಸಲಗಾಗಿ ಪ್ರಾರ್ಥನೆ ಮಾಡೋ ದರ್ಶನ ನೋಡ್ತೀವಿ. ನೀನು ಸಾಮಾನ್ಯವಾಗಿ ಮಗಳಲ್ಲ, ದೇವರ ಮಗಳಾಗಿದ್ದೀ. ಈಗ ಲೋಕದಾಸ ಬಿಟ್ಟಿ ಕರ್ತನ ಆಸೆ ಬಂತು. ನೀನು ಸಾಮಾನ್ಯ ಮಗಳಲ್ಲ, ಸಾಮಾನ್ಯ ಮಗನಲ್ಲ. ನೀನು ಕರ್ತನ ನಿನಗೆ ಕರೆಯಕತ್ತಾನ. ಯಾವ ರೀತಿ ನಿಂತ ಕರೆಯಕತ್ತಾನ, ಮಗನೇ ಎದ್ದೇಳು, ಮಗಳೇ ಎದ್ದೇಳು. ಹೆಂಗ ನಿನ್ನ ಕಣ್ಣೀರು ಒರ್ಸಕತ್ತಾನಂದ್ರೆ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೀನು ಮೊದಲ ತರ ಅಲ್ಲ, ಮೊದಲಕ್ಕಿಂತ ಉತ್ತಮ ಸ್ಥಿತಿಗೆ ಬರಕತ್ತಿದಿ. ನಿನಗೆ ಕಷ್ಟದ ದಿನಗಳು ಪಾರದು. ದೇವರು ನಿನಗೆ ಕರೆಯಕತ್ತಾನ. ಹೆಂಗು ಪೇತ್ರನಿಗೆ ಕರ್ದ, ಹೆಂಗು ಮೋಶೆಗೆ ಕರ್ದ. ಮೋಶೆ 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 ಏನಂದ, ಇಗೋ ಇದ್ದೇನೆ ಅಂದ. ಇವತ್ತ ನೀನು ಇವತ್ತು ರಾತ್ರಿಯಾಗ ಕನಸಿನಾಗ ದೇವರು ಮಾತಾಡಿದ್ವಾಗ ಇದ್ದೇನೆ ದೇವರು ಅಂತ ಹೇಳು. ಕರ್ತನೆ ನಾನು ಇಲ್ಲೇ ಇದ್ದೀನಿ, ನನ್ನ ಕೈ ಹಿಡಿ ಅಂತ ಹೇಳು. ದೇವರು ನಿನ್ನೊಟ್ಟಿಗೆ ಮಾತಾಡಕತ್ತಾನ. ನಿನ್ನ ಆಸೆ ಲೋಕದಲ್ಲಿಂತ ಬಿಡುಗಡೆ, ಪರಲೋಕದ ಆಸೆ ಬರಕತ್ತದ. ತಂದೆ ಹುಡುಕೋದು ಒಂದ್ ದರ್ಶನ ಬರಕತ್ತದ, ಕರ್ತನ ಕೂಡ ಮಾತಾಡೋ ಒಂದ್ ದರ್ಶನ ಬರಕತ್ತದ. ದೇವರು ನಿನ್ನೊಟ್ಟಿಗೆ ಮಾತಾಡಕತ್ತಾನ. ದೇವರ ಆತ್ಮ ಹೇಳಕತ್ತಾನ, ಎದ್ದೇಳು ಮಗಳೇ, ಇನ್ನ ಕುಗ್ಗಬೇಡ. ಎದ್ದೇಳು ಮಗನೇ, ಇನ್ನ ಕುಗ್ಗಬೇಡ. ಆಯ್ತು, ನಾನು ನಿನ್ ಜೊತೆಗಿದ್ದೀನಿ, ನಿನ್ನ ಕೈ ಹಿಡಿದು ನಡೆಸ್ತೀನಿ. ಯಾರು ನಿನಗೆ ಅಪರಾಧ ಹೊತ್ತಲ್ಲ, ಯಾರು ನಿನಗೆ ನಿಂದ ಮಾಡಲ್ಲ, ಯಾರು ನಿನಗೆ ಬೈಯಲ್ಲ, ಯಾರು ನಿನಗೆ ಮಾಟ ಮಂತ್ರ ತಂತ್ರದ ಒಂದಾದ್ರೆ ಹತ್ತಲ್ಲ. ಸ್ವಯಂ ದೇವರು ನಿನ್ನ ಜೊತೆಗಾನ. ನೀ ಬಿಡು ಲೋಕದಾಸೆ, ಬಿಡು. ಈ ವಾಕ್ಯ ಇಡು. ಈ ವಾಕ್ಯ ನಿನಗೆ, ಈ ವಾಕ್ಯ ನಿನ್ನ ಕಾಲಿಗೆ ದೀಪವಾಗಿ ನಿನ್ನ ದಾರಿ ಬೆಳಕಾಕತ್ತ. ನಾನು ನಿನ್ನ ಸಲಗಾಗಿ ಪ್ರಾರ್ಥನೆ ಮಾಡ್ತಾನೆ. ಎದ್ದಾಳು, ಎದ್ದಾಳು, ಇಲ್ಲಿಂತ ಎದ್ದಾಳು, ನಿನ್ನ ಮನೆಯಲ್ಲಿಂತ ಎದ್ದಾಳು. ನಿನ್ನ ಎದ್ದೇಳ್ಬೇಕು. ಕರ್ತನಿಗೆ ಮೊಳಕಾಲು ಊರಿ ಕೂಗಿ ಕೂಗು 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 ಕೂಗು. ಮಗಳೇ ಎದ್ದೇಳು, ಮೊಳಕಾಲ್ದ ಕರ್ತನೇ ನನ್ನೊಟ್ಟಿಗೆ ಮಾತಾಡ. ನೀ ಎರಡು ಕೈ ಚಾಚಿಡಿ. ನಿನ್ನ ಕೈ ಮೇಲೆ ಅಭಿಷೇಕ ಬರಕತ್ತದ. ನಿನ್ನ ಕೈ ಮೇಲೆ ಅಭಿಷೇಕ ಬರಕತ್ತ. ನಿನ್ನ ಅಭಿಷೇಕ ನಿನ್ನ ತಲೆ ಮೇಲೆ ಪೂರ ಬೆಂಕಿಯಾಗಿ ಇಳಕತ್ತದ. ನೀನು ವಿಶ್ವಾಸ ಮಾಡು, ವಿಶ್ವಾಸ ಮಾಡು. ಬೆಂಕಿಯಾಗಿ ಇಳಕತ್ತದ, ಬೆಂಕಿಯಾಗಿ ಇಳಕತ್ತದ, ಬೆಂಕಿಯಾಗಿ ಇಳಕತ್ತದ. ಈ ವಾಕ್ಯ ನಿನ್ನ ಕಣ್ಣು ಮುಂದೆ, ದೇವರು ನಿನ್ನ ಕಣ್ಣು ಮುಂದೆ ನಿಂತು ಕೇಸಿ ಮಾತಾಡಕತ್ತನ. ಮಗಳೇ ಎದ್ದೇಳು, ನೀನು ಕರ್ನಾಟಕ ಸ್ಥಳಗಾಗಿ ಪ್ರಾರ್ಥನೆ ಮಾಡೋ ಮಗಳಾಗ್ತದೆ. ನೀ ದೇಶ ಸ್ಥಳಗಾಗಿ ಪ್ರಾರ್ಥನೆ ಮಾಡೋ ಮಗನಾಗ್ತದೆ. ಹಲ್ಲೆಲೂಯಾ. ನಿನ್ನ ಆಸೆ ಲೋಕದಲ್ಲಿ ಅಂತ ತೆಗಿಲಕತ್ತನ, ಪರಲೋಕದಲ್ಲಿ ಇರೋ ನಿನ್ನ ತಂದೆ ಕರೆಯಕತ್ತನ. ಬಾ, ಎದ್ದೇಳು, ಸೇವೆಗೆ ತಯಾರಾಗು. ಹಲ್ಲೆಲೂಯಾ. ಈ ವಾಕ್ಯ ನಿನ್ನ ಜೀವನದಾಗ ಅದ್ಭುತ ರೀತಿಯಲ್ಲಿ ಅಂತ ನಡೀತಿದ್ದಕ್ಕಾಗಿ ಸ್ತೋತ್ರ. ಈ ಸಣ್ಣ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಪರಲೋಕ ತಂದೆ, ಆಮೆನ್.